ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಾರೀಕಿಗೆ ರಾಜ್ಯ ಬಜೆಟ್ ಮಂಡನೆ ವಿಚಾರ. ಬಜೆಟ್ನಲ್ಲಿ ಉದ್ಯೋಗಕ್ಕೆ ಆದ್ಯತೆ ಕೊಡಬೇಕು, ಖಾಲಿ ಹುದ್ದೆ ಭರ್ತಿ ಮಾಡಿ ಆಡಳಿತ ಯಂತ್ರ ಉಳಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ಸಂಸದ ಡಾಕ್ಟರ್ ಮಂಜುನಾಥ್ ಟಾಂಗ್ ಕೊಟ್ಟಿದ್ದಾರೆ. ಆಡಳಿತ ಕುಸಿಯುವ ಮುನ್ನ ಎಚ್ಚೆತ್ತುಕೊಳ್ಳಿ ಅಂತ ಸಂಸದರು ಹೇಳಿದ್ದಾರೆ. ನಮ್ಮ ನಿರೀಕ್ಷೆ ಶಾಶ್ವತ ಯೋಜನೆಗಳಿಗೆ ಹಣವನ್ನು ಕೊಡಬೇಕು, ನೀರಾವರಿ ಯೋಜನೆಗಳಿಗೆ ಸರ್ಕಾರ ಹಣ ಕೊಡಬೇಕು ಅಂತ ಬೆಂಗಳೂರು ಗ್ರಾಮೀಣ ಸಂಸದ ಡಾಕ್ಟರ್ ಮಂಜುನಾಥ್ ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದಾರೆ. ಅಲ್ಲ, ನಾನು ಹೇಳೋದು ಅದು ಬೇರೆ ವಿಚಾರ. ಈ ಫಸ್ಟು ಹುದ್ದೆಗಳನ್ನ ಫಿಲಪ್ ಮಾಡಬೇಕು, ಅದೇ ಹಣನ ಇದಕ್ಕೆ ಕೊಡ್ಬೋದು. ಸೊ ಈಗ ಶಾಶ್ವತ ಯೋಜನೆಗಳಿಗೆ ಹೆಚ್ಚು ಹಣವನ್ನು ಕೊಡಬೇಕು. ಶಾಶ್ವತ ಯೋಜನೆಗಳು ಅದು ರಸ್ತೆಗಳಾಗ್ಬೋದು, ಕುಡಿಯುವ ನೀರಿನ ಯೋಜನೆಗಳಾಗ್ಬೋದು, ನೀರಾವರಿ ಯೋಜನೆಗಳಾಗ್ಬೋದು, ಅಥವಾ ಇದು ಸೇತುವೆಗಳನ್ನು ಕಟ್ಟುವಂಥದ್ದು, ಅಥವಾ ಇದು ಶಾಲೆಗಳು ಮತ್ತು ಆಸ್ಪತ್ರೆಗಳನ್ನು ಕಟ್ಟುವಂಥದ್ದು. ಈ ಶಾಶ್ವತ ಯೋಜನೆಗಳಿಗೆ ಹೆಚ್ಚು ಹಣವನ್ನು ಕೊಟ್ಟರೆ ಅನುಕೂಲ ಆಗುತ್ತೆ. ಬಟ್ ಬಹಳ ಮುಖ್ಯವಾದದ್ದು ನೀವು ಹೇಳಿದಾಗೆ ಗಂಭೀರವಾದಂಥ ವಿಚಾರ. ಇವತ್ತು 2,80,000 ಹುದ್ದೆಗಳು ಖಾಲಿ ಇದೆ, ಅದನ್ನು ಮಾಡಬೇಕು. ಅದಕ್ಕೆ ಈಗ ಬರ್ತಕ್ಕಂಥ ಬಜೆಟಲ್ಲೂ ಕೂಡ ಪ್ರತ್ಯೇಕವಾಗಿ ಹಣವನ್ನು ಮೀಸಲಿಡಬೇಕು. ಅಂದರೆ ಹುದ್ದೆಗಳಿಗೇ ಮೀಸಲಿಡಬೇಕು. ಅದನ್ನು ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತೀವಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಬರೀ ಕನ್ಸ್ಟ್ರಕ್ಷನ್ಗೆ ಅದಕ್ಕೆ ಮಾತ್ರ. ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಸರ್ಕಾರ ಹೆಚ್ಚು ಹಣವನ್ನು ತೆರೆದಿಡಬೇಕು ಬಜೆಟಲ್ಲಿ. ಆವಾಗ ನೋಡಿ ಆಡಳಿತ ಚುರುಕಾಗುತ್ತೆ, ಜನರಿಗೆ ನಿಮ್ಮ ಯಾವ್ಯಾವುದು ಯೋಜನೆಗಳಿದೆ ತಲುಪುತ್ತೆ ನೇರವಾಗಿ. ಅಲ್ಲ, ನಾನು ಹೇಳೋದು ಅದು ಬೇರೆ ವಿಚಾರ. ಈ ಫಸ್ಟು ಹುದ್ದೆಗಳನ್ನ ಫಿಲಪ್ ಮಾಡಬೇಕು, ಅದೇ ಹಣನ ಇದಕ್ಕೆ ಕೊಡ್ಬೋದು. ಸೊ ಈಗ ಶಾಶ್ವತ ಯೋಜನೆಗಳಿಗೆ ಹೆಚ್ಚು ಹಣವನ್ನು ಕೊಡಬೇಕು. ಶಾಶ್ವತ ಯೋಜನೆಗಳು ಅದು ರಸ್ತೆಗಳಾಗ್ಬೋದು, ಕುಡಿಯುವ ನೀರಿನ ಯೋಜನೆಗಳಾಗ್ಬೋದು, ನೀರಾವರಿ ಯೋಜನೆಗಳಾಗ್ಬೋದು, ಅಥವಾ ಇದು ಸೇತುವೆಗಳನ್ನು ಕಟ್ಟುವಂಥದ್ದು, ಅಥವಾ ಇದು ಶಾಲೆಗಳು ಮತ್ತು ಆಸ್ಪತ್ರೆಗಳನ್ನು ಕಟ್ಟುವಂಥದ್ದು. ಈ